ಸ್ಥಾನ ರಹೀಂ ಖಾನ್ ಸಾಹೇಬರಿಗೆ ಸಚಿವ 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 ಸ್ಥಾನ रहीम खान साहब सचिव स्थान बोलो भारत माता की जय बोलो भारत माता की जय बोलो वंदे मातरम जय जवान जय किसान जय जवान जय किसान जय जवान जय किसान भारत माता की जय भारत माता की जय वंदे मातरम श्री रहीम खान साहब की जय श्री रहीम खान साहब की जय उनको सचिव का स्थान मिलना ही चाहिए रहीम खान साहब सचिव स्थान रहीम खान साहब सचिव स्थान बोलो भारत माता की जय बोलो भारत माता की जय वंदे मातरम जय जवान जय किसान जय जवान जय किसान। ನಮಸ್ಕಾರ. ನಾನು ರಾಜ್ಕುಮಾರ್ ಲದ್ದೆ, ಬೀದರ್ ತಾಲೂಕಿನಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಕರ್ನಾಟಕದ ಶ್ರೀ ಮಾನನೀಯ ಮುಖ್ಯಮಂತ್ರಿಯಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಸಲುವಾಗಿ ಅವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದರ್ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಮತ್ತು ನಮ್ಮ ಬೀದರ್ ಜಿಲ್ಲೆಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಅವರ ಮೇಲೆ ಒತ್ತಾಯ ಏನಿದೆ ಅಂದರೆ ನಮ್ಮ ಬೀದರ್ ತಾಲೂಕಿನ ಮಾನನೀಯ ಶ್ರೀ ರಹೀಂ ಖಾನ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಲೇಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ ಮತ್ತು ತಮಗೆ ಬೇಡಿಕೆ ಸುದ್ದ ಇಡುತ್ತೇವೆ ತಮ್ಮ ಮುಂದೆ. ಮತ್ತು ನಮ್ಮ ರಹೀಂ ಖಾನ್ ಅವರು ನಮ್ಮ ಬೀದರ್ ಜಿಲ್ಲೆಗೆ ಎಷ್ಟು ಬೇಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ನಾವು ಮಾಜಿ ಸೈನಿಕರು ಹಾಗೂ ವೀರನಾರಿಯರು ಅವರ ಹತ್ತಿರ ಏನೇ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಯಾವಾಗೂ ಕೆಲಸಕ್ಕೆ ಅದನ್ನು ನಿಗ್ಲಿಜೆನ್ಸಿ ಮಾಡಿಲ್ಲ. ನಮಗೆ ಮಾನ ಸನ್ಮಾನ ಕೊಟ್ಟು ನಮಗೆ ಮೊನ್ನೆ ನಾವು ಒಂದು ಜನರಲ್ ಕೆ.ಎಂ. ಕರಿಯಪ್ಪ ಅವರದು ಸ್ಮಾರಕ ಸಲುವಾಗಿ ಡಿಮಾಂಡ್ ಇಕ್ಕಿದೆವು, ಅದಕ್ಕೂ ಅವರು ಮಂಜೂರಿ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಕೆ.ಎಂ. ಕರಿಯಪ್ಪ ಅವರ ಸ್ಮಾರಕ ಓಪನಿಂಗ್ ಆಗಬಹುದು. ಅದಕ್ಕೆ ನಾನು ರಹೀಂ ಖಾನ್ ಸರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿಯಾದ ಅವರಿಗೆ ಒತ್ತಾಯ ಸುದ್ದ ಮಾಡುತ್ತೇವೆ, ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ರಾಜ್ಕುಮಾರ್ ಲದ್ದೆ, ಬೀದರ್ जिला घटकದ ಕೆಪಿಸಿಸಿ ಅಧ್ಯಕ್ಷ. सभी को आदाब, नमस्ते, ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಇವತ್ತೇನು ಕರ್ನಾಟಕದಾಗ ಏನು ಹೊಸ ಕ್ಯಾಬಿನೆಟ್ ರಚನೆ ಆಗಿದೆ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿ.ಎಂ ಆಗಿದ್ದಾರೆ, ಹೊಸ ಸಿ.ಎಂ ಆಗಿದ್ದಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಯಾಕಂದ್ರೆ ಅವ್ರು ಸುಮಾರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಏನದಂತಂದ್ರೆ ಯೂತ್ ವಾಯ್ಸ್ ಇದ್ದಾರೆ. ಏನದಂತಂದ್ರೆ ಸೋಷಿಯಲ್ ಜಸ್ಟಿಸ್ ಕಡೆಯಿಂದ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಮತ್ತು ಇಲ್ಲಿ ಸುಮಾರು ಲೈಕ್ 100 ಬೆಡ್ ಓಪನಿಂಗ್ ಮಾಡಿದ್ದಾರೆ ಇಲ್ಲಿ ಓಲ್ಡ್ ಹಾಸ್ಪಿಟಲ್ ಬೀದರಲ್ಲಿ. ಮತ್ತೇನದಂತಂದ್ರೆ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇಲ್ಲಿ ಗರ್ಲ್ಸ್ ಕಾಲೇಜ್ ಹೊಸ ಬಿಲ್ಡಿಂಗ್ ಓಪನಿಂಗ್ ಕೊಟ್ಟಿದ್ದಾರೆ. ಸುಮಾರು ಒಳ್ಳೆ ದೊಡ್ಡ ಕೆಲಸ ಇದು ಏನದಂತಂದ್ರೆ. ಮತ್ತೆ ಬೀದರ್ ಮಹಾನಗರ ಪಾಲಿಕೆದಲ್ಲಿ ಇದಕ್ಕೊಂದು ಮಹಾನಗರ ಪಾಲಿಕೆ ಮಾಡಿದ್ರು. ಇಲ್ಲಿ ಟೌನ್ ಮುನ್ಸಿಪಲ್ ಏನಿದೆ ಅಲ್ಲ, ಇವೆಲ್ಲ ಏನ್ ಟೌನ್ ಪಂಚಾಯತ್ ಇವೆಲ್ಲ ಇದೆ, ಅದಕ್ಕೆಲ್ಲಾನು CMC ಅದು ಎಲ್ಲ ಮಾಡಿ ಬೀದರ್ ಜಿಲ್ಲೆಗೆ ಒಂದು ಮಾದರಿ ಕೆಲಸ ಮಾಡಿದ್ದಾರೆ. ಇದು ಈ ತರ ಯಾರು ಮಾಡಕ್ಕಾಗಿಲ್ಲ. 50 ವರ್ಷ ಎಲ್ಲ ಪೆಂಡಿಂಗ್ ಇತ್ತು. ಈ ತರ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮತ್ ಮ್ಯಾಗಿಂದ ರಾಜ್ಯ ತುಂಬಾನು ಬಹಳ ಅಡ್ಡಾಡಿ ಎಲ್ಲ ಕಡೆ ಬಹಳಷ್ಟು ಸುಮಾರು ಕೆಲಸ ಮಾಡಿದ್ದಾರೆ. ಇಲ್ಲೇ ಅಂತಿಲ್ಲ, ಇಲ್ಲಿಂದ ಹಿಡ್ಕೊಂಡು ಬೆಂಗಳೂರು ತನ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ನಮ್ದೇನು ವಿನಂತಿ ಇದೆ, ಇವತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಆಗ್ಲಿ ಹೈಕಮಾಂಡ್ ಏನ್ ಇದೆ ನಮ್ದು ರಾಹುಲ್ ಗಾಂಧಿಗೆ ಇದು ಮಾತು ಮುಟ್ಟಿಸ್ಬೇಕು. ಏನದಂದ್ರ ಜಾಬ್ ಶೆಟ್ಟಿ ಅವ್ರನ್ನು ಇದ್ರ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ಇಲ್ಲಿಂದ ಒಂದು ಲೆಟರ್ ಕಳಿಸ್ಬೇಕು. ನಮ್ ಬೀದರ್ ಜಿಲ್ಲೆ ಅಧ್ಯಕ್ಷ ಆದಂತ ಜಾಬ್ ಶೆಟ್ಟಿ ಸರ್, ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ, ಅವ್ರಿಗೂ ವಿನಂತಿ ಇದೆ. ಎಲ್ಲಾ ಇದ್ರ ಬಗ್ಗೆ ಒಂದು ಏನದ ಡಿಸ್ಕಸ್ ಆಗೇಬೇಕು. ಇಲ್ಲಿ ಮ್ಯಾಗೆ ಹೈಕಮಾಂಡ್ ಅಲ್ಲಿ ಹೊಸ ನಮ್ದು ಅಧ್ಯಕ್ಷ ಆಗಿದ್ದಾರೆ ಹರಿಪ್ರಸಾದ್ ಸರ್ ಕಾಂಗ್ರೆಸ್ದು, ಅವ್ರಿಗೂ ನಮ್ದೊಂದು ವಿನಂತಿ ಇದೆ.
ಈ ಸಲ ಮೈನಾರಿಟೀಸ್ ಇದ್ರೊಳಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರಿಗೆ ಏನದಂತಂದ್ರೆ ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ನಮ್ದೊಂದು ಒತ್ತಾಯ ಇದೆ. ನಾನು ಯೋಗೇಶ್ ಶ್ರೀಗಿರಿ, ಬೀದರ್ ಯೂತ್ ಕಾಂಗ್ರೆಸ್ ಡ್ಯೂಟಿ. ನನ್ನ ನಮಸ್ಕಾರ. ಬೀದರ್ ಜಿಲ್ಲೆಯ ಮಹಿಳಾ ಘಟಕ ವತಿಯಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾವತಿ ನೆಲ್ಸನ್ ಆಗಿರುತ್ತೇವೆ. ನಾವು ಕೇಳಿಕೊಳ್ಳುವುದೇನೆಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಸಾರರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದ್ರೆ ನಮ್ಮ ಬೀದರ್ MLA ಆಗಿರ್ತಕ್ಕಂಥ ರಹೀಂ ಖಾನ್ ಅವರಿಗೆ ನೀವು ಏನಾದಂದ್ರೆ ಸಚಿವ ಸ್ಥಾನ ಕೊಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ಒಂದು ಭಿನ್ನ ಇದೆ. ಯಾಕಂದ್ರೆ ಇಲ್ಲಿ ಅನೇಕ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಎಲ್ಲ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರಬಹುದು, ಮತ್ತೆ ನ್ಯೂ ಹಾಸ್ಪಿಟಲ್ ಆಗಿರಬಹುದು, ಪ್ರತಿಯೊಂದು ಕ್ಯಾನ್ಸರ್ ಹಾಸ್ಪಿಟಲ್ 100 ಬೆಡ್ಗಳದು, ಮತ್ತೆಲ್ಲ ಹೆಣ್ಮಕ್ಳು ಸ್ವಸಹಾಯ ಸಹಾಯ ಗುಂಪುಗಳಿಗೆ ಅವರ ಅನೇಕ ದಾನಗಳು, ಸ್ವಸಹಾಯ ಸಂಘ ಘಟಕದಲ್ಲಿ ಅನೇಕ ಸಾಲಗಳನ್ನು ಅವರು ಎಲ್ಲರಿಗೂ ಏನಾದಂದ್ರೆ ಒಳ್ಳೆ ರೀತಿಯಲ್ಲಿ ಕೊಟ್ಟು ಅವರು ಸಣ್ಣ ಒಂದು ಕೈಗಾರಿಕೆ ಕೆಲಸಗಳನ್ನು ಸಹ ಕೊಟ್ಟಾರ. ಈ ರೀತಿಯಾಗಿ ಅನೇಕ ಪರಿವರ್ತನೆಯನ್ನು ಬೀದರಲ್ಲಿ ಮಾಡ್ತಾ ಇದ್ದಾರ. ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ನಮಗೆ ಒಳ್ಳೆ ರೀತಿಯಿಂದ ನಮ್ಮ ಎಲ್ಲ ಒಂದು ಹೆಣ್ಮಕ್ಳಿಗೆ ಸಹಕಾರ ಮಾಡ್ತಾ ಇದ್ದಾರ. ಅದಕ್ಕಾಗಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕೆಂಬುದಾಗಿ ನಮ್ಮ ಮಾನ್ಯ ಬೀದರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಅವರಿಗೆ ನಾವು ಕೇಳಿಕೊಳ್ಳುತ್ತೇವೆ, ನಾವು ಒತ್ತಾಯಿಸುತ್ತೇವೆ. ನೀವು ಕೊಡ್ತೀರ ಅಂದ್ರೆ ನಮಗ ನಂಬಿಕೆ ಅದ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ಮ ಹೆಸರು ವಿದ್ಯಾವತಿ ನೆಲ್ಸನ್, ಬೀದರ್ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುತ್ತೇನೆ.